ಲೈಟಾಗಿ ಎಫೆಕ್ಟ್ ಹೊಡಿತಾ ಇದೆ ಜರ್ನಿದು. ಇನ್ನ 2 ಅವರ್ಸ್ ಅಷ್ಟೇ ಆಗಿರೋದು. ತಪ್ಪು ಮಾಡ್ಬಿಟ್ವಿ. ಸ್ವಾಮಿ ಒಳ್ಳೆ ಸೀಟ್ ಇಟ್ಕೊಂಡಿದ್ದೆ. ನಮಸ್ಕಾರ ಫ್ರೆಂಡ್ಸ್, ಕೊನೆಗೂ ನಾವು ಅಂದ್ಕೊಂಡಿದ್ದಂಗೆ ಇವತ್ತು ಹೊರಡಬೇಕು ಅಂತ ಕಾದು ಕೊನೆಗೆ ಇವತ್ತು ದಿನ ಕೂಡ ಬಂತು. ದಿನಾಂಕ 13/2/2025 ಕುಂಭಮೇಳ ಹೊರಟಿದ್ದೀವಿ. ಏನೇನೋ ಸರ್ಕಸ್ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ, ಕನ್ಫರ್ಮ್ ಆಗಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇವಾಗಲೂ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಏನೇನೋ ಮಾಡಿ ಬಂದಿದ್ದೀವಿ. ಟ್ರೈನ್ ಒಳಗೆ ಹತ್ತು ಕೂತಿದ್ದೀವಿ, ನೋಡ್ಬೇಕು ನೆಕ್ಸ್ಟ್ ಏನಾಯ್ತು ಅಂತ. ಫೈನಲಿ ಕೂರಕ್ಕೊಂದು ಸೀಟ್ ಸಿಕ್ಕಿದೆ. ಕನ್ಫರ್ಮ್ ಇಲ್ಲ ಯಾವಾಗ ಎದ್ದೇಳ್ತೀವಿ ಗೊತ್ತಿಲ್ಲ. ನಮ್ಮ ಮೈಸೂರು ಬಾಯ್ಸ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಆಕಾಶ್ ಮುಂದೆ ಪ್ರಾಬ್ಲಮ್ ಇದೆ, ಹಿಂಗೆ ಅಡ್ಜಸ್ಟ್ ಆಗ್ತೀವಿ. ಏನಿಲ್ಲ, ಸೊ ನಮಗೊಂದು ಸಿಕ್ಕಿದೆ ಸೀಟು, ನೋಡ್ಕೊಳ್ಳೋಣ. ದೇವ್ರ ದಯಿಂದ ಅವ್ರು ನಾಳೆ ಬರಲಿ ಅಂತ ಕೇಳ್ತಾರೆ. ಟಿಕೆಟ್ ವಿಷಯದ ಬಗ್ಗೆ ಹೇಳು. ಇಲ್ಲ, ಟಿಕೆಟು ವೇಟಿಂಗ್ ಲಿಸ್ಟಲ್ಲಿ 300 ಇತ್ತು. ಬೆಳಿಗ್ಗೆ ಬರ್ತಾ 55 ಆಯಿತು. ಹೋಪ್ ಇತ್ತು, ಹೆಂಗೋ ಎಂಪ್ಲಾಯ್ ಕೊಟ್ಟಾದ್ಮೇಲೆ ಬರ್ತಾ, ಅದು ಕನ್ಫರ್ಮ್ ಆಗಿಲ್ಲ. ಎಲ್ರಿಗೂ ನಂಬಿಸ್ಬಿಟ್ಟಿದೆ ನಾನು, ಕನ್ಫರ್ಮ್ ಆಗುತ್ತೆ ಅಂತ ಆಗಿಲ್ಲ. ಈಗೆಲ್ಲ ನಂಗೆ ಮುಗಿತಾ ಇದ್ದಾರೆ. ಇಲ್ಲಿ ಓಕೆ, ಅದೆಲ್ಲ 1250 ರೂಪಾಯಿ. ಇಲ್ಲಿ 1250 ರೂಪಾಯಿ ಕೊಟ್ಟು 1250 ಟಿಕೆಟ್ ತಗೊಂಡು ಸ್ಲೀಪರಲ್ಲಿ ಹೋಗೋಕ್ಕೆ. ಬಟ್ ನೆಲದ ಮೇಲೆ ಮಲ್ಕೊಂಡು ಹೋಗಿ ಅಂತ ಅವರೇ ಹೇಳಿದ್ರು. ಸೀಟ್ ಇಲ್ಲ. ಉಗ್ದಿದ್ದು ಅದಕ್ಕೂ ಅಲ್ಲ, ನನ್ನ ಮಗ ಕ್ಯಾನ್ಸಲ್ ಮಾಡಕ್ ಆಗದಿರೋ ಟಿಕೆಟ್ ರಿಟರ್ನು ಇಲ್ಲ. ಕ್ಯಾನ್ಸಲ್ ಆಗ್ತಿತ್ತಪ್ಪ, ಯಾವ ಆ್ಯಪ್ ಸರಿ. ಹೇಗೆ ಅನಿಸ್ತಿದೆ ಟ್ರೈನ್ ಜರ್ನಿ? ರಸಮಯ ಆಗ್ಬಿಟ್ಟಿದೆ. ಇಲ್ಲಿ ಯಾರೋ ಮಲ್ಕೊಂಡು ಹಂಗೆ ಬಂಗಾರಪೇಟೆ ಬಂತು. ಯಾರು ಬರಲಿ ಅಂತಪ್ಪ ರಾಜ. ಯಾರು ನಂಗೆ ಯುವಕನಿಗೆ ಭಾಳ ಡೌಟ್. ಲಗೇಜ್ ಇಷ್ಟೇ ಐತೆ, ಏನಾಗಿರ್ಬೋದು. ಒಂದು 6 ಬ್ಯಾಗ್ ಸಿಕ್ಸ್ಕೊಬಂದು ನಾನು. ಗ್ರೀನ್ ಕಲರ್ ಚಪ್ಪಲ್. ಲೆಟ್ಸ್ ಸಿ. few moments later. After 2 hours of journey, ಒಬ್ಬ ಇಲ್ಲಿ ಲೈಟಾಗಿ ಎಫೆಕ್ಟ್ ಹೊಡಿತಾ ಇದೆ ಜರ್ನಿದು. ಇನ್ನ 2 ಅವರ್ಸ್ ಅಷ್ಟೇ ಆಗಿರೋದು. ಲೆಟ್ಸ್ ಸಿ. ಅಣ್ಣ ಬಂದ್ರು, ಹತ್ತಾರೆ, ಇಳಿತಾರೆ, ಹತ್ತಾರೆ. ಹಲೋ, ಆಕಾಶ್ ಇವಾಗ ಬೇಡ ಅಂತಿಲ್ಲ. ಒಂದು ವೀಲ್ ಏನೋ ಆಗ್ಬಿಟ್ಟಿದೆ. ಸೌಂಡು ಮಾತ್ರ ತಲೆಗೆ ತಗ ಹೊಡಿತಾನೆ. ಏನಪ್ಪ ಹಿಂಗ ತಿರ್ಸೋದು. ಟಿಕೆಟ್ ಇಲ್ಲದೆ ಇರೋರಿಗೆ ಫೈನ್ ಆಗ್ತಾರೆ. A few minutes later. ಆಕಾಶ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತಪ್ಪು ಮಾಡ್ಬಿಟ್ವಿ. AC ಟಿಕೆಟ್ ತಗೋಬೇಕಾಗಿತ್ತು. ಕರ್ಕಶವಾದ ಧ್ವನಿ ಅಂತೀರಿ.
A few inches later. जाए जाए घर में 12 seconds later. क्या प्रॉब्लम है आपका सीट लगा मैडम टिकट है टिकट नहीं है पागल है आप ಸ್ವಾಮಿ ಸೀಟಲ್ಲಿ ಸಿಗ್ತಾ ಸಿಕ್ತು ರಿಟರ್ನ್ ಕನ್ಫರ್ಮ್ ಮಾಡ್ಸಮ್ಮ ದಯವಿಟ್ಟು ಖಂಡಿತವಾಗ್ಲೂ ಸ್ವಾಮಿ ಒಳ್ಳೆ ಸೀಟ್ ಇಟ್ಕೊಂಡಿದ್ದೆ ಸೀಟ್ ಸಿಕ್ತಲ್ಲ ಅದೇ ಖುಷಿ. ಮಧ್ಯಾಹ್ನದ ಬಿಸಿ ಊಟ, ಸ್ಪೆಷಲ್ ಸಮೋಸ ಬಿಸಿ ಬಿಸಿಲಿ ಕಾಯಿಸ್ಕೋಬೇಕಷ್ಟೇ. ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇದೆ. ಬಟ್ ವಿಷಯ ಏನಂದ್ರೆ ಈಗ ಈ ರಶಲ್ಲಿ ನನಗೆ ಅರ್ಥ ಆಗಿದೆ ಏನಂದ್ರೆ ನಮ್ಮ ಕರ್ನಾಟಕದವರು ನಮಗೆ ಮಾತ್ರ, ಈ ಬೇರೆ ರಾಜ್ಯದವರು ಅವರ ಸ್ವಾರ್ಥ ಇದೆ ಹೊರತು ನಮ್ಗಂತೂ ಸಪೋರ್ಟಿಗೆ ಬರಲ್ಲ. ಒಂದು ಹೇಳ್ತೀನಿ, ಅವ್ರಂತ ಬಂದರೆ ಅವ್ರದ್ದೇ ಎದೇಳಿ ನಾನು ಮಾತ್ರ ಕೂತ್ಕೋಬೇಡಿ ಇದೇ ಆಯಿತು ಹೊರತು ಬನ್ನಿ ಕೂತ್ಕೊಳ್ಳೋಣ ಅಡ್ಜಸ್ಟ್ ಮಾಡೋಣ ಈ ಬುದ್ಧಿ ಇವ್ರಿಗಿಲ್ಲ. ಒಂದೇ ಏನಂದರೆ ನಾವುಗಳು ನಮ್ಮವ್ರಿಗೆ ಮಾತ್ರ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತಿದ್ವಿ, ಅವ್ರಂತ ಹೇಳೋ ಮನಸ್ಥಿತಿನೇ ಇಲ್ಲ. ಅಷ್ಟು ಕಚಡವಾಗಿದೆ. ನಾವು ಬೆಂಗಳೂರಲ್ಲಿ ನಾವು ಇವರಿಗೆ ನಾವು ಮರ್ಯಾದೆ ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಅದನ್ನ ಬಿಟ್ಬಿಡಿ. ನಿಜವಾಗ್ಲು ತುಂಬಾ ತುಂಬಾ ವರ್ಸ್ಟ್. ನಿಮ್ಗೆ ಹೇಳ್ತಿರೋದು, ನಿಮ್ಗೇನೆ ನಾವೆಲ್ಲ ಗಿಡದಾಗ ಮಾತಾಡೋದು ಅವ್ರಿಗೆ ಮಾತಾಡೋದು ನಮ್ಮ ಬ್ರೋ ರೊಚ್ಚಿಗೆದ್ಬಿಟ್ಟಿದ್ರು. ಏನು ಹೋರಾಟಗಳನ್ನ ಏನು ನಮ್ಮ ಬದುಕು ಈಗ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅದಾಗಿದ್ದೆ ನಿನ್ನಿಂದ. ಎಲ್ಲವೂ ಚೆನ್ನಾಗಿ ಇತ್ತು. ಒಳ್ಳೆಯ ಗಂಡು. ಬನ್ನಿ ಬನ್ನಿ, ನನ್ನ ಮಗವನಲ್ಲ ಭಾರಿ ಎಗರಾಡ್ತಿದ್ದ. ಮೇಲ್ಮಲಗನಲ್ಲ ಅಲ್ಲೇ ಏವರ್ಸಿ ನಾನು ಎಲ್ಲಾದ್ರೂ ಸಿಕ್ಕಿದ್ರೆ ಇಕ್ಕಿ ಅವ್ನಿಗೆ. ಈಗ ಇವನೊಬ್ಬ ಸಿಗಾಕೊಂಡಿದ್ದಾನೆ, ಇವನ್ನ ಮಾತ್ರ ಬಿಡಲ್ಲ. ಬರೀ ಬರೀ ಇಷ್ಟ ಆಗ್ಲಿಲ್ಲ ಅಂದ್ರೆ ಈ ಸೀನಲ್ಲಿ ಕಕ್ಕೆ ಬಿಡ್ತೀನಿ ನಾನು. ಇನ್ನ ಈ ಟ್ರೈನಲ್ಲಿ ಏನೇನು ನೋಡ್ಬೇಕು ಅಪ್ಪ. ಆ ಕಡೆನ ಬೈಗೆ ನೀವೆಲ್ಲೆಲ್ಲ ಹೋಗ್ತೀರಾ? ಫಸ್ಟ್ ಅಲ್ಲಿ ಹೋಗೋಣ. ಮಲ್ಗಕ್ಕೆ ಜಾಗ ಇಲ್ಲ. ನೆಲ ಪಲ್ಗಲ್ಲೆಲ್ಲ ಮಲ್ಕೊಂಡು ವಿಡಿಯೋ ಸ್ವಲ್ಪ ಬ್ಲರ್ ಇದೆ. ಇಲ್ಲ ಜೈಲೊಳಗೆ ಇದೆಯಲ್ಲ. ಕಾಲಪ್ಪ ನಿಜ 2 ಗಂಟೆ ಲೇಟ್ ಆಗೈತೆ. ಯಾವ್ದಿದು ಕಾಲಪ್ಪ ನಿಜ. ಅಲ್ಲ, ನಾ ರಾತ್ರಿ 11 ಗಂಟೆ ಆದ್ರೆ ಆಂಧ್ರ ಪ್ರದೇಶ ದಾಟಿಲ್ವ ಇನ್ನು? ಆಂಧ್ರ ಪ್ರದೇಶ ತೆಲಂಗಾಣ ಎಷ್ಟು ಉದ್ದಕ್ಕಿದೆಯಲ್ಲ. ತೆಂಗಲಾಣ. ಇವಾಗ ನಾವು ತೆಂಗಲಾಣದಲ್ಲಿದ್ದೀವಿ. ಸ್ಟೇಟ್ ಅವ್ರು ಕೇಳಿಸ್ಕೊಂಡ್ರೆ ಹುಡುಕ ಬಂದು ಓಕೆ, ಗುಡ್ ನೈಟ್. ತುಂಬ ಕಷ್ಟ ಇದೆ ಬೆಳಕು. The next day. ಗುಡ್ ಮಾರ್ನಿಂಗ್ ಸ್ವಾಮಿ. Anna is full of
ವಾಶ್ರೂಮ್ಗೆ ಹೋಗೋಣ ಅನ್ಕೊಂಡಿದ್ದೀನಿ, ಯಾಕೋ ಬಿಡಂಗೆ ಓಕೆ. ಇನ್ನು 10 hours ಜರ್ನಿ ಇದೆ ಗುರು. ಬೆಳಗ್ಗೆ ತಿಂಡಿ ಇಲ್ಲದೆ ಚೆನ್ನ ಮಸಾಲ ತಿನ್ನಂಗಾಗಿದೆ. ಅದಲ್ಲದೆ ನಿಮ್ಗೆ ಇಲ್ಲಿ TV ಶೋ ಎಲ್ಲ ನಡೀತಿದೆ ನೋಡಿ. ಇಡೀ ಜರ್ನಿಲಿ ಏನಾದರೂ ನೋಟ ಸಿಗುತ್ತಾ ನೋಡ್ಕೊಂಡು ಬಂದ್ವಿ. ಯಾವುದೋ ಬರಗಾಲ ದೂರ ದೂರ ಇತ್ತು ತೋರಿಸ್ತೀನಿ. ಇನ್ನು ಉಗಿಯಕ್ಕೆ ಹೋಗೋರು 1 ರೂಪಾಯಿ. ಮೇಲ್ಗಡೆ ಸೆಕ್ಷನಲ್ಲಿ ಎಣ್ಣೆ ಪ್ರೋಗ್ರಾಮ್ ನಡೀತು. ಸೆಂಟ್ ಮಾಡ್ತಾನೆ. 100 ರೂಪಾಯಿ 3 ಸೆಂಟ್. 3 ರೂಪಾಯಿಗೆ 100 ಸೆಂಟ್. 100ಕ್ಕೆ 3. भैया एक बार उसको करो भैया. ಕುಂಭಮೇಳದಲ್ಲಿ ಏನಕ್ಕೆ ಮಾಡ್ತವ್ರೆ ಅನ್ನೋ ಒಬ್ಬೊಬ್ರು ಒಂದೊಂದು ಮಾತಾಡ್ತವ್ರೆ. गाय आया, हाथी आया, घोड़ा आया, लक्ष्मी देवी आई, बहुत सारे हैं. बीच में एक बार विष मंथन के लिए छोड़ के जाना है, सब चला गया था. दानव देव लोग सभी चले गए थे. अच्छा, बीच मंथन करके छोड़ के गया अधूरा में. अच्छा, वही झगड़ा करके रात अब को विष मैं मंथन हो बैठूंगा, रहा मैं था बैठूंगा, ऐसे ही जब था. जो अथी डाल रहा था जिसमें अथी चला रहा था तो गाँव में मक्खन निकालता ಇವ್ರು है. ಅಲ್ಲಿದ್ರಂತೆ ಕಣ. वहाँ बस प्रसाद विष्णु जी राम भगवान कछुआ का थे अवतार लेकर उसी पर रोक रखे हैं. छोड़ के चल गया. ಎಣ್ಣೆ ಹೊಡೆದ್ಮೇಲೆ ಏನೇನ್ ಕತೆಗಳು नहीं इसलिए कि वो सुंदरी के लिए सब छोड़ के गया था. मोहिनी वो कह रहा था मोहिनी मोनी का हम लेंगे. मोनी नहीं भैया, मोहिनी. हम लेंगे वो कर रहा था. क्या हुआ उसका बच्चा वो सुन सफर कर लो इधर भाई, रख के डालो खा लो इधर. सफर कर लो. छोले सलाद चलो देना और किसी भाई को भी ताजा और ताजा भोजन. चलो और बोलो इधर बोलो खाना बोलो रोटी 40 रुपए ना? चलो आगे चलो. चलिए से भी चलो आगे चलो करो आगे. सब्जी लेना होगा नगद भाई गिरा. सब्जी लेना तो बिलों को बना रहे हैं भाई, बिलों को बना रहे हैं. नहीं तो वापस आएंगे. वापस नहीं आए आगे चलते हैं. ए 100 में घड़ी मिलेगा मेरे भाई. मात्र 100 इधर तो आ जा बड़े भाई जगह डली. 100 में घड़ी मिलेगा मेरे भाई. 100 में घड़ी मिलेगा. ಇಯರ್ಪಾಡ್ಸ್ ಇಲ್ಲ ಅಂತ ಓದಾಡ್ತಿದ್ದೆ. ಇಯರ್ಪಾಡ್ಸ್ ತಗೊಂಡೆ. ಐಪಾಡ್ಸ್ ವರ್ಕ್ ಆಗ್ತಿಲ್ಲ. ಆಗ್ತಿದೆ. 200 ರೂಪಾಯಿ ಕೇವಲ 200 ರೂಪಾಯಿಗಳು. ಸೊ ಚೆನ್ನಾಗಿದೆ. ಎಲ್ಲರೂ ಬಂದ್ರೆ 2 ಕಿವಿಗೆ ಹಾಕಿದ್ರೆ ಕೇಳ ಒಮ್ಮೊಮ್ಮೆ ಒಂದೊಂದು ಕಿವಿ ಕೇಳಿಸುತ್ತೆ. ಏರ್ಪೋರ್ಟ್ಸ್ ಬೇಕಿದ್ರೆ ನನಗೆ ಬಂದು ತಗೊಳ್ಳಿ. ತುಂಬ ಚಿಪ್ಪ ಇದೆ. ನನ್ನ ತಮ್ಮ ಮೊನ್ನೆ 3000 ಕೊಡ್ತಾರೆ. ನೋಡ್ಬೇಕು. ಈಗ ಅಣ್ಣ 200 ರೂಪಾಯಿ ಕೊಟ್ಟು ತೋರಿಸ್ಬೇಕು, ಅವನಿಗೆ ಸ್ವಲ್ಪ ಉರಿಸ್ಬೇಕಿದೆ. ಹೆಂಗಿದೆ 20 ರೂಪಾಯಿಗೆ 5 ಎಕ್ಕ ಉದಾಹರಣೆ ಹೇಳ್ತೀನಿ. डैमेज तो नहीं है ना? डैमेज नहीं है ना? डैमेज तो नहीं है? उनको तो मैं याद आ रहा हुआ तो 50 20 का 4. ये पानी ಅವ ಅಣ್ಣಂಗೆ ಏನೂ ಗೊತ್ತಾಗ್ತಿಲ್ಲ ಪಾಪ. पानी दे पानी. ये ना दो बैठ सकते हैं क्या? हाँ दो चलता है, दो चलता है. तो दोनों मरा एक ही बार मरेगा? नहीं नहीं एक ही मरेगा, कोई तो एक मरेगा. ऐसा है क्या? ಆಕಾಶಿ वहाँ पे कितने में बोले कुछ नहीं होता. दो ಎಷ್ಟು ದೊಡ್ಡದು ನೋಡಿ. एक यार भाई यार जैसे नहीं जाए वो बता बहुत बड़ा.
यार तो ये कभी किसी को बता दिया हमारी कंपनी लगा डॉक्टर आर्थो आयुर्वेदिक मलबिया हमारी कंपनी लगा डॉक्टर आर्थो आयुर्वेदिक मलबिया है जैसे भैया हड्डी में दर्द हो चाहे जोड़ों का दर्द हो हड्डी का दर्द हो चाहे जोड़ों का दर्द हो चाहे माथे में दर्द हो चाहे गठिया में दर्द हो किनार हो जाती कांच लग जाती उसकी भी दे दिया दांतों में दर्द हो मशीनों में दर्द हो दांतों में जलना तो कोई प्रकार की समस्या की तो आपको बचने दिया हमारी कंपनी का प्रचार अपना पता भी है देखेंगे लगाएंगे ಫೈನಲಿ ಇನ್ನೇನು ಅರ್ಧ ಗಂಟೆಯಲ್ಲಿ 15 ಮಿನಿಟ್ಸ್ ಪ್ರಯಾಗ್ರಾಜ್ ಬರುತ್ತೆ. ತುಂಬಾ ಟಯರ್ಡ್ ಆಗಿದ್ದೀವಿ, ಹೆಡ್ಡೇಕ್ ಬಂದಿದೆ. ಆಮೇಲೆ ಇದರ ಮಧ್ಯೆ ಹಿಂಗೆ ವಿಡಿಯೋ ತಗೊಂಡು ಹೊಟ್ಟೆ ಉರ್ಸ್ತಾನೆ. ಅಲ್ಲೊಬ್ಬ ಅಂತೂ ಸಿಕ್ಕಾಬಿಟ್ಟಾನೆ. ಅವನ್ನ ಅಂದಿದ್ದೆ, ನೋಡು ಪ್ರಯಾಣ ತುಂಬ ಕಷ್ಟಕರ ಆಗಿರುತ್ತೆ, ಬರ್ತೀಯ ಅಂತ. ಬರ್ತೀನಿ ಅಂದಿದ್ದ. ಅಲ್ಲಿ ಹೇಳು, ನೀನು ಸುಳ್ಳು ಹೇಳಿದ್ದೆ ಕನ್ಫರ್ಮ್ ಆಗುತ್ತೆ ಅಂತ. ಆ್ಯಕ್ಚುಲಿ ಟಿಕೆಟ್ ಕನ್ಫರ್ಮ್ ಆಯಿತು, ಒಂದು ತುಂಬ ಭರವಸೆ ಮೇಲೆ ಬಂದಿದ್ದೆ, ಆಗಲಿಲ್ಲ. ಆದರೂ ರಾಜ್ಯೋಚಿತ ಮರ್ಯಾದೆಯಿಂದ ಬಂದಿದ್ದೀವಿ. ಹೊಡ್ಸಿದ ಸಾಕು ನೋಡಿದೆ. 1:27 ನಂಬರ್ಗೆ ಪ್ರಯಾಗ್ರಾಜಲ್ಲಿ ಹೊರಡೋದು ಅರ್ಧ ಗಂಟೆ ಅಂತ ಏನು ಕತೆ ಹೇಳಿದೆ ಅದು ಹೇಳು. ಅದೆಲ್ಲ ಬಿಟ್ಟಾಕಿ ಒಟ್ಟಿನಲ್ಲಿ ಬಂದಿದ್ದೀವಿ, ಕಷ್ಟನ ಸುಖನ. ಇನ್ನು ಮೇಲೆ ಇದು ನಮ್ಮ ಫಸ್ಟ್ ಡೇ ಟ್ರೈನ್ ಜರ್ನಿ ಕುಂಭಮೇಳಕ್ಕೆ ಬಂದಿದ್ದು. ಒಟ್ಟಿನಲ್ಲಿ ಹೊಟ್ಟೆ ಉರ್ಸಿದ್ದೀವಿ. ನೆಕ್ಸ್ಟ್ ಕುಂಭಮೇಳದ ಬಗ್ಗೆ ಅಲ್ಲಿ ಪ್ರಯಾಗ್ರಾಜ್ನ ಸ್ಥಿತಿಗತಿಗಳು ಅಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್. ಫೈನಲಿ ಪ್ರಯಾಗರಾಜ್ ರೀಚ್ ಆದ್ವಿ. 5 ನಿಮಿಷ ಅಂದ್ಕೊಂಡು 1.5 ಗಂಟೆ ಆಯಿತು ಅಲ್ಲಿಂದ. ಸೊ ಈಗ ರಾತ್ರಿ 1.5 ಗಂಟೆ. ಇಲ್ಲಿಂದ ಸಂಗಮ ಹತ್ರ ಹೋಗ್ಬೇಕು. ಇವಾಗ ಹೋಗೋದ ಬೆಳಿಗ್ಗೆ ಹೋಗೋದ ಗೊತ್ತಿಲ್ಲ. ಲೆಟ್ಸ್ ಸಿ. ಸಮಯ ರಾತ್ರಿ 1:15. ವಾಕಿಂಗ್ ಟುವರ್ಡ್ಸ್ ಸಂಗಮ. ಇಲ್ಲಿ ಬಂದು ಬೈಕಲ್ಲಿ ಬಿಟ್ಕೊಡ್ತೀನಿ ಅಲ್ಲಿ ಇಲ್ಲಿ ಅಂತಿದ್ದಾರೆ. ಬಟ್ ನಾವು ನಡ್ಕೊಂಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಿದ್ದೆನೂ ಇಳಿತಿದೆ, ಹೊಟ್ಟೆನೂ ಹಸಿತಿದೆ. ನಡ್ಕೊಂಡು ಹೋಗೋದು. ಹೊಟ್ಟೆ ಹಸಿದಿಂದ ಮುಖ ನೋಡ್ಕೊಂಡು ಇಬ್ಬರದು 15 ದಿನದಲ್ಲ. ಇಲ್ಲ ಕಣ, ಒಂದನ್ನೇ ಮಾಡ್ತಿದ್ವಿ. ಎಲ್ಲ ಏನಾದ್ರು ಇದು ನೋಡ್ಬೇಕೀಗ. ಐಡಿಯಾನೇ ಇಲ್ಲ. ಆಕಾಶ್ ಬೈತಾನೆ. 50 ರೂಪಾಯಿ ಕೊಟ್ಟು ಟುಕ್ ಗಾಡೀಲಿ ಬಂದ್ವಿ. ಇಲ್ಲಿಂದ ಬಂದಮೇಲೆ ಇನ್ನೊಂದು 300 ಮೀಟರ್ ನಡಿಬೇಕು ಅಂದರು. ಇಲ್ಲಿ ಗಾಡಿಗಳೆಲ್ಲ ತುಂಬ ರಶ್ ಇದೆ, ಗೊತ್ತಿಲ್ಲ ಹೆಂಗಿದೆ ಅಂತ. ಯಾವುದೋ ರೀಲ್ ನೋಡಿದ್ರೆ 14ನೇ ತಾರೀಕು ಫುಲ್ ರಶ್ ಇತ್ತು ಜನಗಳು. ಇವಾಗ ನಮಗೆ ಹೆಂಗೆ ಆಗುತ್ತೋ ಗೊತ್ತಿಲ್ಲ. ನೋಡ್ಕೊಂಡು ಹೋಗ್ಬೇಕು. ವೀಡಿಯೋ ಮಾಡ್ತಾ ಮೊಬೈಲನ್ನು ಕಿತ್ಕೊಂಡು ಹೋಗಿದ್ರೆ ಬೇಗ